ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಂದು ನಡೆದಂತಹ SSLC ಪ್ರಿಪ್ರೇಟರಿ ಕನ್ನಡ ಪರೀಕ್ಷೆಯ ಸಂಪೂರ್ಣವಾದಂತಹ ಕ್ವಶನ್ ಪೇಪರ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಓಕೆ, ಶುರು ಮಾಡೋಣ ಬನ್ನಿ. ಕೀ ಆನ್ಸರ್ಸ್ ಮುಂದಿನ ವಿಡಿಯೋದಲ್ಲಿದೆ. ಹಾಗೆ ನಿಮ್ಮ ಪ್ರತಿಯೊಂದು SLC ಎಲ್ಲ ವಿಷಯಗಳ ಸಂಪೂರ್ಣವಾದಂತಹ ನೋಟ್ಸ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಈ ಒಂದು ಚಾನಲಲ್ಲಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋಸ್ಗಳು ನಿಮಗೆ ಬಂದು ತಲುಪುತ್ತೆ. ಈಗ ನಾವು ಶುರು ಮಾಡೋಣ ಬನ್ನಿ. ಸೇಮ್ ಟು ಸೇಮ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂತಹ ಒಂದು ಪ್ಯಾಟರ್ನ್ ಇದು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ನಾವು ಕ್ರಮಾಕ್ಷರದೊಂದಿಗೆ ಬರೀಬೇಕು. ಫಸ್ಟ್ ಕ್ವಶನ್ ನೋಡೋಣ. ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಸೇರಿದೆ. ಅಂದರೆ 4 ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನ್ಸ್ ಮಾತ್ರ ಈ ಒಂದು ವಿಡಿಯೋಗೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇರುತ್ತೆ. ಅದನ್ನು ಕರೆಕ್ಟಾಗಿ ಆರಿಸಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕರೆದಿದ್ದಾರೆ. ನೆಕ್ಸ್ಟು 3ನೆಯ ಪ್ರಶ್ನೆಗೆ, ವನೌಷಧಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಓಕೆ, ಇಲ್ಲಿ ಕೂಡ ಗುಣಸಂಧಿ, ಸ್ವರ್ಣ ದೀರ್ಘ ಸಂಧಿ, ಜಸ್ತ್ವ ಸಂಧಿ, ವೃದ್ಧಿ ಸಂಧಿ ಅಂತ ಹೇಳಿದ್ದಾರೆ. ನೆಕ್ಸ್ಟು, ನೇಯ್ದ ವಸ್ತ್ರ ಪದವು ಈ ಸಮಾಸಕ್ಕೆ ಸೇರಿದೆ. ಅಂಶಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ, ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ನೆಕ್ಸ್ಟು, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವುದು ಅಂತ ಕೇಳಿದ್ದಾರೆ. ಈ ರೀತಿ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಿಮಗೆ ಮೊದಲು ಕೇಳ್ತಾರೆ ರೋಮನ್ 1ನಲ್ಲಿ. ಇದು ಮೊದಲನೆಯ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಪೇಪರಲ್ಲಿ ಬರುವಂತಹ ಕ್ವಶನ್ಸ್ಗಳಿದು. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ವಾಕ್ಯ ವೇಷ್ಟನ ಚಿಹ್ನೆ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ಭಾವಸೂಚಕ ಚಿಹ್ನೆ. ನೆಕ್ಸ್ಟ್ ನೋಡೋಣ ಬನ್ನಿ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೀಬೇಕು ನಾವು. ಕೊಳುವ್ಯಾರೆ, ಕೊಳುಸಿದ್ದಾರೆ, ಸೆಕ್ಕಾರ್. ಅರ್ಕ, ಎಕ್ಕೆ, ಕುಟಾರ್. ಹಾಡಲಿ, ವಿದ್ಯಾರ್ಥಕ ಹಾಡನ್ನು. ಕೆನೆ ಮೊಸರು, ಜೋಡು ನೋಡಿ, ಮೊಟ್ಟ ಮೊದಲು. ಈ ರೀತಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 7 × 1 = 7. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಉಪದೇಶ ಯಾರ ಕಿವಿಗೆ ನಾಟುವುದಿಲ್ಲ? ಕೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದರು? ರಾಹೇಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಕವಿ ಕುವೆಂಪುರವರು ನೋಡಿದ ಅಡಕೆಯ ತೋಟ ಎಲ್ಲಿದೆ? ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು? ಪೇರಿಯಾರವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು? ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ನೀಡಬೇಕು. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸತ್ತಾಯಿಸಿದನು? ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ತಿಳಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಅರಸ ಋಷಭಾಂಕನು ಯಶೋಭದ್ರೆಯ ಮನೆಗೆ ಬರಲು ಕಾರಣವೇನು? ಪಾರ್ಥ ಭೀಮನ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು? ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಮಲೆನಾಡಿನಲ್ಲಿ ದೀಪದ ಒತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು? ಓಕೆ, ನೆಕ್ಸ್ಟು ರೋಮನ್ 5. ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ವಿ. ಕೃ. ಗೋಕಾಕ್, ಕುವೆಂಪು. 6.1. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಕದಡಿದ ಸಲಿಲಂ ತಿಳಿವಂ ದದೆ ತನ್ನಿಂ ತಾನೇ ತಿಳಿದ ದಶವದನಂಗ್. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 31ನೇ ಪ್ರಶ್ನೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ?
ಇದು 31ನೇ ಪ್ರಶ್ನೆ. ನೆಕ್ಸ್ಟ್ ರೋಮನ್ ಸಂಖ್ಯೆ. ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು. ಇದು ಒಂದು 32ನೇ ಪ್ರಶ್ನೆಗೆ 2 ಆಪ್ಷನ್ಸ್ ಕೊಡ್ತಾರೆ ನಿಮಗೆ, ಬಟ್ ಒಂದೇ ಪ್ರಶ್ನೆಯನ್ನು ನೀವು ಬರೀಬೇಕಾಗುತ್ತೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಇದರಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನು ನೀವು ಬರೀಬೇಕಾಗುತ್ತೆ. 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ನೆಕ್ಸ್ಟು ರೋಮನ್ನಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕು. ಇಲ್ಲಿ 6 × 6 × 3 = 18 ಅಂದರೆ 6 ಪ್ರಶ್ನೆಗಳನ್ನು ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳಂತೆ ಅವ್ರು ನಿಗದಿಪಡಿಸಿರ್ತಾರೆ. ಅಂದರೆ ಇಲ್ಲಿ ಸಂದರ್ಭದೊಡನೆ ಬರೀಬೇಕು. ಇಂಗ್ಲೀಷಲ್ಲಿ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ ಅಂತ ಹೇಳ್ತವೆ. ಮುಖ್ಯ ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಯಾರ್ದು ಒಳಗೆ ಬಾಗಿಲು ತೆಗೆಯಿರಿ, ಮಾದರಿಯಲ್ಲೊಂದು ಮಂತ್ರದೊಳೆಬ್ಬರಿಸಿರುವುದು, ಸಮರದೊಳೆನ್ ಗಜ್ಜ, ಪೇಚಿ ಯಾವುದು ಕಜ್ಜಂ, ಊರಿವೆ ಓಳು ಕೌಶಲ್ಯ ಪಡೆದ ಕೋರಂ ರಾಮ. ನೆಕ್ಸ್ಟ್ ನೋಡೋಣ ಬನ್ನಿ. 1 × 4 = 4. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೀಬೇಕು. ಕುಲುಷಿತವಾದಿ ಮುಟ್ಟೋಣ, ಇದು ಒಂದು ಕೊಟ್ಟಿರ್ತಾರೆ. ನಿಮ್ಗೆ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 2 ಪದ್ಯದಲ್ಲಿ ಯಾವ್ದು ಬೇಕಾದರೂ ನೀವು ಬರೀಬೋದು. ಇಲ್ಲಿ ಇನ್ನೊಂದು ಪದ್ಯವನ್ನು ಮತಗಳೆಲ್ಲವೂ ಡ್ಯಾಶ್ ಡ್ಯಾಶ್ ಬಿತ್ತೋಣ ಅಂತ ಇದೆ. ನೆಕ್ಸ್ಟ್ ರೋಮನ್ನಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೆಳಗಿನ ಪದ್ಯ ಭಾಗವನ್ನು ಇಲ್ಲಿ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕಾಗತ್ತೆ. 40ನೇ ಕ್ವಶನ್. ಇದಕ್ಕೆ 4 ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಾರೆ. ಬೆಳ್ಳಿಯ ಹಳ್ಳಿಯ ಮೆರೆಯ ಮಿರಿ, ತಿಂಗಳಿ ನೂರಿನ ನೀರನ್ನು ಹಿರಿ, ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಿಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಬರುತ್ತೆ ಇಲ್ಲಿ. ನೆಕ್ಸ್ಟ್ 12. ಇಲ್ಲಿ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿಯರು ಕರ್ಣರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಬೇಕು. ಅಥವಾ ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಾಣವಾದ ಬಗೆಯನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೀಬೇಕು. ನೆಕ್ಸ್ಟ್ 42ನೇ ಪ್ರಶ್ನೆ. ಹಲಗಲಿ ದಂಗೆಗೆ ಕಾರಣವೇನು? ಕುಪ್ಪಣಿ ಈ ಸರ್ಕಾರ ದಂಗೆಯನ್ನು ನಿಯಂತ್ರಿಸಿದ ಬಗ್ಗೆಯನ್ನು ವಿವರಿಸಬೇಕು. ಅಥವಾ ಹಗಲಿಯ ಮೇಲೆ ದಂಡು ಹೇಗೆ ದಾಳಿ ಮಾಡಿತ್ತು, ದಾಳಿಯ ಪರಿಣಾಮಗಳೇನು? ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಲಾಸ್ಟಾಗಿ ನೋಡೋಣ. ಇಲ್ಲಿ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. ನೀವು ಪತ್ರವನ್ನು ಕೊಟ್ಟಿರ್ತಾರೆ, 5 ಮಾರ್ಕ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀಬೇಕು. ಸಾವಯವ ಕೃಷಿಯ ಮಹತ್ವ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ. ಇದು ನಿಮ್ಮ ಕನ್ನಡ ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್. ಇದರಲ್ಲಿರುವಂಥ ಆಲ್ಮೋಸ್ಟ್ ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರ್ತವೆ. ಸೇಮ್ ಟು ಸೇಮ್ ಪ್ಯಾಟರ್ನ್ ಬರುತ್ತೆ. ಓಕೆ, ನಾಳಿನ ಒಂದು ಪರೀಕ್ಷೆಯ ಒಂದು ಕ್ವಶನ್ ಪೇಪರ್ ಕೂಡ ಕೀ ಆನ್ಸರ್ಸ್ ಕೂಡ ಬಿಡ್ತೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.